ಏನೋ ಇದೆ. ಇಲ್ಲಿ 18-18 ಸಾವಿರ ಜನ ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿದ್ದಾರೆ. ಇಷ್ಟು ಕಿಟ್ಟು ಯಾರ್ಯಾರು ಹಾಕ್ತಾರೆ, ಯಾವ ಆಧಾರ ಸಮಸ್ಯೆ ಆಗಿ ಇವತ್ತು 1 ವರ್ಷ ತನಕ ಹಂಚಿಕೆ ಆಗದೆ ಆಗಿರ್ಬೋದು. ಶಾಸಕರ ಬಳಿ ಕೇಳ್ಕೊಂಡಿದ್ರಾ ಹಂಚಿಕೆ ಬಗ್ಗೆ? ನಾವು ಮಾನ್ಯ ಸಚಿವರ ಪಿ ಎ ಅವರು ಫೋನ್ ಮಾಡಿ 1-2 ಸರ್ತಿ ನಾನೇ ಕೂತು ಫೋನ್ ಮಾಡಿದ್ದೇನೆ. ಬಿಟ್ಟು ಅದನ್ನು ಹಂಚಿಕೆ ಮಾಡಿ ಸಿಗುವಷ್ಟು ಜನಕ್ಕಾದರೂ ಸಿಗಲಿ, ಒಂದೊಂದು ದಿನದಲ್ಲಿ ಇಂಥ ಯೋಜನೆ ಬೇಡ, ಇದನ್ನು ಮುಗಿಸುವ ಅಂತ ಕೇಳಿದ್ದೆ. ಅವರು ಯಾವ ಕಾರಣದಿಂದ ನಮಗೆ ಸಮಯ ಕೊಟ್ಟಿಲ್ಲ, ಏನು ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ಹಾಗೆ ಇದೆ. ಸ್ಥಳೀಯ ಶಾಸಕರನ್ನಾದರೂ ಕರೆದು ಕೊಡಿ ಅಂತ ಕೇಳಿದೆ. ಅವ್ರು ಏನು ಮಾಡಿದ್ದಾರೆ ನಮಗೆ ಸ್ಪಷ್ಟ ಮಾಹಿತಿ ಇಲ್ಲ ಸರ್, ಅದೇನಾಗಿದೆ. ಒಟ್ಟಾರೆ ಕಿಟ್ಟು ಇನ್ನೂ ಯಾರಿಗೂ ಹಂಚಿಕೆ ಆಗಿಲ್ಲ. ಅದೇ ರೀತಿ ಖಾಸಗಿಯವರು ಕಿಟ್ಟು ತಂದುಬಿಟ್ಟು ಟೆಂಡರ್ ತಗೊಂಡು ಅವರು ಕಾರ್ಮಿಕನ ಅಲ್ದೆಗಿದ್ದ ಇರೋರಿಗೂ ಸಹಿತ ಕಿಟ್ಟು ಕೊಟ್ಬಿಟ್ಟಾರೆ. ಈಗ ಇಲ್ಲಿ ಆಗಿರೋ ಸಮಸ್ಯೆಯನ್ನು ನಾವು ನೋಂದಣಿ ಮಾಡಿಕೊಂಡು 2006-7ರಿಂದ ಇಲ್ಲಿ ಕಾರ್ಮಿಕರ ಪರ ಸಂಘಟನೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋರಿಗೆ ತುಂಬ ಅನ್ಯಾಯ ಆಗ್ತದೆ. ನಮ್ಮ ಯೋಜನೆ ನಮ್ಗೆ ಕೊಟ್ಟರೆ ನಾವು ನಮ್ಮ ಕಾರ್ಮಿಕರು ನಮ್ಮಲ್ಲಿ ಏನು ನೋಂದಣಿ ಆಗಿದ್ದಾರೆ ಅಂತ ಕಾರ್ಮಿಕರು ಕೊಡ್ತೀವಲ್ಲ. ಅವರು ಗೌರವಯುತವಾಗಿ ನಡ್ಕೊಳ್ಳೋದಿಲ್ಲ ಯಾವುದೇ ಒಂದು ಸಂಘಟನೆಯನ್ನು. ಅವರು ಮನಸ್ಸು ಇಚ್ಚೆ ಅವ್ರಿಗೆ ಹೆಂಗೆ ಬಂತ ಹಂಗೆ ಟೆಂಡರ್ ಕೊಡುವಂಥದ್ದು, ಅವ್ರಿಗೆ ಏನು ಅನುಕೂಲನೋ ಅದನ್ನೇ ಮಾಡೋದು, ನಮ್ಮನ್ನು ಗಣನೆಗೆ ತಗೊಳ್ಳೋದಿಲ್ಲ. ನಾವು ಏನೇ ಒಂದು ಕೊಟ್ಟರೂ ಕೂಡ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ಯಾವ ಒಂದು ಕೆಲಸನೂ ಮಾಡ್ತಾ ಇಲ್ಲ. ಬರೀ ಜನಪ್ರಿಯ ಯೋಜನೆ ಅಂತ ಹೇಳಿ ಹೆಸರು ಹಾಕ್ಕೊಂಡು ಕಾರ್ಮಿಕರಿಗೆ ಬೇಡದಾಗಿದ್ದ ಯೋಜನೆಗಳು ಅಥವಾ ಕಿಟ್ಗಳನ್ನು ಕೊಟ್ಟು ಕಾರ್ಮಿಕರಿಗೆ ತೊಂದರೆ ಆಗೋ ಕೆಲಸ ಆಗ್ತಾ ಇದೆ. ಬಿಟ್ಟರೆ ಆ ಸೇವಾ ಕೇಂದ್ರಗಳು ಕಾರ್ಮಿಕರಿಗೆ ಒಂದು ತೊಂದರೆ ಕೊಡೋ ಸಂಸ್ಥೆ ಆಗಿಬಿಟ್ಟವು. ಅದು ಕಾರ್ಮಿಕರಿಗೆ ಅನುಕೂಲ ಆಗೋ ವ್ಯವಸ್ಥೆ ಮಾಡ್ತಾ ಇಲ್ಲ. ಕೊನೆಗಳಿಗೆ ಹೋಗಿ ಪರಿಶೀಲನೆ ಮಾಡ್ತಾರೆ. ನೀವು ಅವರು ಏನಾದರೂ ಕಾರ್ಮಿಕ ಅದನ್ನು ಕೆಲಸಕ್ಕೆ ಹೋಗದೆ ಮನೇಲಿದ್ದೆ ಅಂತ ಅಂದ್ಬಿಟ್ರೆ ಈ ಕಾರ್ಮಿಕನೇ ಅಲ್ಲ ಅಂತ ರಿಜೆಕ್ಟ್ ಮಾಡಬೇಕು. ಅವನಿಗೆ ಸಿಗೋ ಸವಲತ್ತು ಸಿಗೋದಿಲ್ಲ. ಇವನ್ ಪಿಂಚಣಿ ಕೊಡ್ತಾ ಇದ್ದಾರೆ. ಪಿಂಚಣಿ ಕೂಡ ಅವರು ಅರ್ಜಿ ಹಾಕಿ 1 ತಿಂಗಳೊಳಗೆ ಕೊಡಬೇಕು ಸರ್. ಅದು ಬಿಟ್ಟು ಇವರು 2 ವರ್ಷ ಆದರೂ 3 ವರ್ಷ ಆದರೂ 4 ವರ್ಷ ಆದರೂ ಅವ್ರು ಪಿಂಚಣಿ ಅವರ ಖಾತೆಗೆ ಕೊಡೋದಿಲ್ಲ. ಅವ್ರು ಅದರಂತೆ ಹೆರಿಗೆ ಭತ್ಯೆ ಕೂಡ ಇವ್ರು ಬಾಂಡ್ ಕೊಡ್ತಾ ಇದ್ದಾರೆ ಸರ್. ಅದನ್ನು ಹೆರಿಗೆ ಸಹಾಯದ ಅನ್ನೋದು ಬಾಂಡ್ ಕೊಡ್ತಾರೆ. ಆ ಬಾಂಡನ್ನು ಅವಶ್ಯಕತೆ ಇಲ್ಲ. ಈಗ ಒಬ್ಬ ಹೆಣ್ಮಗಳು ಕಾರ್ಮಿಕಳಾಗಿ ಹೆರಿಗೆ ಸಹಾಯಧನ ಪಡಿಬೇಕಂತೇಳಿ ಅರ್ಜಿ ಕೊಟ್ಟರೆ ಅವಳಿಗೆ ಡಿಬಿಟಿನಲ್ಲಿ ಕೊಡಬೇಕಲ್ಲ. ಅದು ಡಿಬಿಟಿನಲ್ಲಿ ಕೊಡೋದು ಬಿಟ್ಟು ಇವ್ರು ಏನು ಮಾಡ್ತಾಯಿದ್ದಾರೆ, ಬಾಂಡ್ ಕೊಡ್ತಾ ಇದ್ದಾರೆ ಸರ್. ಆ ಬಾಂಡ್ ಬೆಲ್ಲಾಕ ತಿನ್ನಬೇಕು. ಅವ್ರಿಗೆ 6 ತಿಂಗಳುಗಟ್ಟಲೆ ಕೆಲಸ ಇಲ್ಲದೇ ಅವರು ಅಲ್ಲಿ ರೆಸ್ಟ್ ತಗೊಳ್ಬೇಕಾಗ್ತದೆ ಡೆಲಿವರಿ ಆದಮೇಲೆ. ಅಂಥವರಿಗೆ ನೀವು ಬಾಂಡ್ ಕೊಟ್ಟರೆ ಏನು ಪ್ರಯೋಜನ? ಡಿಬಿಟಿ ಮುಖೇನ ಅವ್ರ ಖಾತೆಗೆ ಹಣ ಬಂದರೆ ಅವರು 5-6 ತಿಂಗಳ ರೆಸ್ಟ್ ತಗೊಂಡು ಆರಾಮಾಗಿ ಮತ್ತೆ ಪುನಃ ತಯಾರಾಗಿ ಕೆಲಸಕ್ಕೆ ಹೋಗ್ತಾರೆ. ಕಿಟ್ಗಳು ಬಂದಿರೋದು ಇನ್ನೂ ಕೊಟ್ಟಿಲ್ವಾ ಕಾರ್ಮಿಕರಿಗೆ? ಹೌದು, ಪ್ರತಿ ಸರ್ತಿ ಹಾಗೆ ಆಗ್ತಾ ಇದೆ. ಈ ಕಿಟ್ಗಳ ವಿಚಾರ ತಾವು ಕೇಳಿದ ಪ್ರಶ್ನೆ ಭಾಳ ಚೆನ್ನಾಗಿದೆ. ಪ್ರತಿ ಸರ್ತಿ ಕಿಟ್ಗಳನ್ನು ಕೊಡ್ತಾರೆ. 10%, 20% ಅಷ್ಟೇ ಕಿಟ್ ಬರ್ತದೆ. 80% ಜನಕ್ಕೆ ಕಿಟ್ ಇರುವುದಿಲ್ಲ. ಅವರು ಕಾರ್ಮಿಕರು ನಾವ್ಯಾಕೆ ನೋಂದಣಿ ಮಾಡಬೇಕು? ಸಂಘಟನೆಯಲ್ಲಿ ಹೋಗಿ ಅವರು ಒಂದು ಸ್ವಲ್ಪ ಜನಕ್ಕೆ ಕೊಡ್ತಾರೆ, ಉಳಿದವ್ರಿಗೆ ಕೊಡೋದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಕೂಡ ಇದೆ. ನಮ್ಗೆ ಆ ಕಿಟ್ಟೇ ಬೇಡಲ್ಲ. ನೀವು ಮೂಲ ಸೌಕರ್ಯ ಏನು 18-19 ವಿಧದ ಮೂಲ ಸೌಕರ್ಯಗಳನ್ನು ಕೊಡ್ತೀರಿ, ಅಷ್ಟೇ ಸೌಕರ್ಯ ಮಾತ್ರ ನಮಗೆ ಸಿಕ್ಕಿದ್ರೆ ಸಾಕು. ಅಲ್ಲಿ